ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಕೊನೆ ಸುತ್ತು ಸುಸ್ತಾಗ್ತಾ ಇದ್ಯಾ? ಅದು ಘೂಂಗಟ್ಟಲ್ಲಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಉಸಿರು ಕಟ್ಟಿದಾಗ ಆಗ್ತಾ ಇರತ್ತೆ. ಪದ್ಮಿನಿ, ಕೊನೆ ಸುತ್ತಮ್ಮ, ಮುಗಿಸ್ಬಿಡು. ಪಂಡಿತ್ಜಿ, ಮುಹೂರ್ತಕ್ಕೆ ಇನ್ನೂ 5 ನಿಮಿಷ ಇದೆ. ಸಪ್ತಪದಿ ಶಾಸ್ತ್ರ ಮುಗೀತು, ಇನ್ನೇನಿದ್ರು ಮಾಂಗಲ್ಯ ಧಾರಣೆ. ವಧುವರರು ಕೂತ್ಕೊಳ್ಳಿ. ಎಲ್ಲರಿಗೂ ಅಕ್ಷತೆಯನ್ನು ಕೊಡಿ. ಮಾಂಗಲ್ಯಕ್ಕೆ ನಮಸ್ಕಾರ ಮಾಡಿಸ್ಕೊಂಡ್ಬನ್ನಿ. ಇದೇನಿದು, ಅಕ್ಕ ಬರ್ಲೇ ಇಲ್ವಲ್ಲ? ಅವ್ರೆ, ಅಕ್ಕ ಇನ್ನೊಂದ್ ನಿಮಿಷದಾಗೆ ಇಲ್ಲಿಗೆ ಬರೋಂಗ್ ಮಾಡಪ್ಪ. ಮುಹೂರ್ತ ಚೆನ್ನಾಗಿದೆ, ಮಾಂಗಲ್ಯ ಧಾರಣೆ ಮಾಡ್ಬೋದು. ಗಟ್ಟಿಬೇಡ, ಗಟ್ಟಿಬೇಡ.
ಪದ್ದು ಏ ಪದ್ದು ಪದ್ದು ಅದ್ ಎತ್ತಗೋದ್ಲು ರೀ. ಈ ಮದ್ವೆನೇ ಮುಗ್ದೋಯ್ತು, ಆದ್ರೆ ಈ ಊರ್ವಶಿ ಪೂರ್ವಿ ಕಾಣ್ತಾನೆ ಅಲ್ವಲ್ಲ. ಅಯ್ಯೋ, ನಾನೆಲ್ಲ ಇದ್ದೀನಿ ಅವ್ವ, ಹೆಂಗ್ ಹೇಳಲಿ ಇದನ್ನ. ಬಾವ ನನ್ ಕುಕ್ಕೆ ತಾಳಿ ಹಾಕ್ಬಿಟ್ರು, ಏನ್ ಮಾಡೋದೀಗ? ಹಲೋ ಮೇಡಮ್, ನಮ್ಮಿಬ್ಬರು ಮದುವೆ ಆಗೋಯ್ತು. ಇನ್ನು ನಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಹೌದವ್ವ, ಹಿಂಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಎಂತ ತಪ್ಪು ಹಿಡ್ದು ನಂದ ಪೂರ್ವಿ ಕುತ್ಕೆ ದಾಡಿ ಕಟ್ಬಿಟ್ನಲ್ಲ. ಪಾಪ ಪೂರ್ವಿ. ಯಾರ ಕೂಕಟ್ ತೆಗೆದು ನೋಡ್ಬಿಟ್ರೆ ಚಡ್ಬಟ್ ಆಗೋಗ್ತೈತೆ ಈಗ. ಅದು ನಾನು ಹೋಗಿ ಪೂರ್ವಿ ಕರ್ಕೊಂಡ್ ಬಂದ್ಬಿಡ್ತೀನಿ, ನೀ ಎಲ್ಲೇ ಇರು. ನಂಗೆ ನೀವಂದ್ರೆ ತುಂಬಾ ಇಷ್ಟ. ನನ್ಗೆ ನೀವಂದ್ರೆ ಶಾನೆ ಇಷ್ಟ. ನಾನು ನಿನ್ನೆ ಮದುವೆ ಆಗ್ತೀನಿ. ನಪ್ಪಂಗೆ ನಿಪ್ಪಂದ್ರೆ ಶಪ್ಯಾನೆ ಇಪ್ಪಿಷ್ಟ. ನಪಂಗು ನೀಪನಂದ್ರೆ ತುಪಂಬ ತುಪಂಬ ಇಪಷ್ಟ ಪ್ರೀಪತಿ ಎಪಲ್ಲ ನೀಪನೇ ನಪನ್ನ ಸರ್ವಪಸ್ವ. ನೀವು ಒಪ್ಪಿದ್ರೆ ಬೇಗ ಹೋಗಿ ಡ್ಯಾನ್ಸ್ ಮಾಡಿ ಮದ್ವೆ ಮುಹೂರ್ತಕ್ಕೂ ಮುಂಚೆ ಬಂದ್ಬಿಡ್ತೀನಿ. ನೀವು ಒಪ್ಪೋದಾದ್ರೆ ನನ್ಗೆ ಒಂದೇ ಒಂದ್ ಗುಲಾಬಿ ಹೂನ ಕಳ್ಸಿ ಸಾಕು. ಈಗ ನೀವಿಬ್ರು ಸತಿಪತಿಗಳಾಗಿದ್ದೀರಾ, ಹಿರಿಯರ ಆಶೀರ್ವಾದ ತಗೊಳ್ಳಿ. ನೂರ್ ಕಾಲ ಸುಖವಾಗಿ ಬಾಳ್ರಪ್ಪ. ಅಂತೂ ನಿಮ್ ತಾತನ ಆಸೆ ಪ್ರಕಾರ ನಿನ್ ಮದ್ವೆ ಆಯ್ತು ಕಂದ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀವಿಬ್ರು 100 ಕಾಲ ಸುಖವಾಗಿ ಸಂತೋಷವಾಗಿ ಅನ್ಯೋನ್ಯವಾಗಿ ಬದುಕಿ. ನಾನಲ್ಲ ಇವ್ರ ಜೊತೆ ಬದುಕ್ಬೇಕಾದವಳು, ಅಕ್ಕ ಇಲ್ಲಿ ಇರ್ಬೇಕಾಗಿತ್ತು.
ಆದ್ರೆ ಅಕ್ಕನ್ ಬದ್ಲಾಗಿ ನನ್ ಕುತ್ಕೆ ತಾಳಿ ಬಿದ್ದೈತೆ. ಇಬ್ರು ಸುಖವಾಗಿ ಬಾಳಿ. 100 ಕಾಲ ಸುಖವಾಗಿ ಬಾಳಿ. ಹಾಗೆ ನನ್ನ ದೊಡ್ಡ ಮಗ ಸೊಸೆ ತರ ತಡ ಮಾಡಬೇಡಿ. 1 ವರ್ಷದಲ್ಲೇ ನಮ್ ಕೈಗೆ ಮೊಮ್ಮಗು ಕೊಟ್ಟು ನಮ್ಮನ್ನ ತಾತ ಅಜ್ಜಿ ಮಾಡ್ರಪ್ಪ. ಒಳ್ಳೇದಾಗ್ಲಪ್ಪ. 100 ಕಾಲ ಇಬ್ರು ಸುಖವಾಗಿ ಬಾಳಿ. ಬಿಡದಾಗಿ 100 ಕಾಲ ಬಾಳಿ. ನನ್ನ ಮಗಳ ಮದುವೆ ನನ್ನ ಜೀವಮಾನದ ಕನಸಾಗಿತ್ತು. ಇವತ್ತು ಅದು ನನ್ಸಾಗ್ಬಿಡ್ತು. ಕೆತ್ತಬಿಟ್ಟೇನು ಪದ್ಮಿನಿ, ಎಂಥವಾಗೂ ನನ್ನ ಮಗಳು ನೀನು. ನನ್ನ ಮನೆ ಬೆಳಕಾಗಿದ್ದೆ. ಇನ್ಮೇಲೆ ಅಮ್ಮಾಜಿಯವ್ರ ಮನೆ ಸೊಸೆ. ಅವ್ರ ಮನೆ ಬೆಳಕು ನೀನು. ರೋಸಿ, ಎಲ್ಲಿ ಎಲ್ಲೋಗಿದ್ದಾವೆ ಇಂಥವ್ರು? ಕಾಣ್ತಿರ್ಲಿಲ್ವಲ್ಲ? ಅಣ್ಣ, ಇವಳಿಗೆ ಬೆಳಗ್ಗೆಯಿಂದಲೂ ಹುಷಾರಿರ್ಲಿಲ್ಲ. ಹೊಸ ವಿಶ್ರಾಂತಿ ಬೇಕು ಅನಿಸ್ತೈತೆ. ನಾ ಇವಳಿಗೆ ಕರ್ಕೊಂಡು ಹೋಗ್ತೀನಿ. ಮೊದ್ಲು ಕರ್ಕೊಂಡೋಗಿ ಆಂಟಿ. ಪದ್ಮಿನಿ ತುಂಬಾ ಸುಸ್ತಾಗಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡ್ಲಿ ಪಾಪ. ನಾನು ಬರ್ತೀನಿ ಬರವಾ. ಅತ್ತಿವ, ನಿಮ್ಗೆ ಇಲ್ಲಿ ಕೆಲಸ ನೆನ್ಸೈತೆ, ನೀವ್ ನೋಡ್ಕೊಳ್ಳಿ. ನಾ ಬದ್ದು ಕರ್ಕೊಂಡು ಹೋಗ್ತೀನಿ. ಹೌದು, ನೀವೆಲ್ಲಿಗೆ ಹೋಗಿದ್ರಿ? ಮದ್ವೆ ನಡೀತಿದ್ರು, ನೀವಿರ್ಲಿಲ್ಲ? ಅಲ್ಲ ಕಣವ, ಎಲ್ಲೋ ಬಿಟ್ಟಿದ್ರಿ? ಅವಾಗ್ಲಿಂದ ಹುಡುಕ್ತೆ, ಎಲ್ಲೂ ಕಾಡ್ಲಿಲ್ಲ. ನೀನು ಪೂರ್ವಿನು ತಾಳಿ ಕಟ್ಟ ಸುವಿಧ ಎಲ್ಲೋಗಿರೋವ? ಅಣ್ಣಯ್ಯ, ಅದು ಯಾಕವ, ಕಾಲ್ ನೋವೇನಾರ ಹೆಚ್ಚಾತಾ? ಅದಕ್ಕೆ ವಾ, ನಂಗ್ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಓಲ್ಗುತ್ಸದ್ ಕೇಳ್ತಾ ಇದ್ರುವೆ ನನ್ ಕೈಲಿ ಕಾಲು ಎತ್ತಿಡೋಕ್ಕಾಗ್ಲೇ ಇಲ್ಲ. ಅದಕ್ಕೆ ಬರ್ಲಿಲ್ಲ. ನನ್ ಕಾಲಿಗೆ ಎಣ್ಣೆ ಹಚ್ಕೊಂಡು ಪೂರ್ವಿ ನನ್ ಜೊತೆಯಾಗೇ ಇದ್ಲು. ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಪದು ಬಾವಾ.